ಮೇ 9ನೇ ತಾರೀಕು ಬಿಡುಗಡೆ ಆಗ್ತಾ ಇರತಕ್ಕಂಥ ಸೂತ್ರಧಾರಿ ಕನ್ನಡ ಚಿತ್ರ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ನವರಸನ್ ಅವರ ಪ್ರೊಡಕ್ಷನಲ್ಲಿ ಮತ್ತು ಚಂದನ್ ಶೆಟ್ಟಿ ಅವರು ಕೂಡ ನನ್ನ ಆಪ್ತರು. ಅವರು ನಾಯಕರಾಗಿ, ಅಪೂರ್ವರವರು ನಾಯಕಿಯಾಗಿ ಮತ್ತು ನಮ್ಮ ಮತ್ತೊಬ್ಬ ಆತ್ಮೀಯರು ನಮ್ಮ ಬಸವನಗುಡಿಯವರು, ತಬಲಾ ನಾನಿಯವರು ಅವರು ಕೂಡ ಅದರಲ್ಲಿ ಅಭಿನಯವನ್ನು ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. 9 ನಂದು ಕೂಡ ಲಕ್ಕಿ ನಂಬರು. ಬಹುಶಃ ಚಂದನ್ ಶೆಟ್ಟಿಗೂ ಅದು ಲಕ್ಕಿ ಆಗುತ್ತೆ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಮೇ 9ನೇ ತಾರೀಕು ಬಿಡುಗಡೆ ಆಗುವಂತ ಸೂತ್ರಧಾರಿ ಚಿತ್ರ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ, ವಿದೇಶದಲ್ಲಿ ಕೂಡ ಅತ್ಯಂತ ಉತ್ತಮವಾದಂಥ ಪ್ರದರ್ಶನವನ್ನು ಮಾಡಿ ಎಲ್ಲರ ಮನೆ ಮಾತಾಗಲಿ ಅಂತೇಳಿ ಮತ್ತೊಮ್ಮೆ ಅವರಿಗೆ ಈ ಸಂದರ್ಭದಲ್ಲಿ ಎಂಟೈರ್ ಟೀಮ್ಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಫಾರ್ ಸೂತ್ರಧಾರಿ. ಸರ್, ಟೈಟಲ್ ಸಾಂಗ್ ನ ನೋಡಿದ್ವಿ, ಹೇಗೆ ಅನ್ನಿಸ್ತು ಟೈಟಲ್ ಸಾಂಗ್? ನಮಸ್ತೆ ಬಂದಿರೋ ಎಲ್ಲರಿಗೂ. ಆಡಿಯನ್ಸ್ಗೆ ಏನು ಅನ್ನಿಸ್ತು ಸಾಂಗ್? ಇದು ನಾವೆಲ್ಲ ನೋಡ್ತಾನೆ ಇರ್ತೀವಿ. ನಿಮಗೆಲ್ಲ ಏನು ಅನ್ನಿಸ್ತು ಸಾಂಗು? ಈ ಆಕ್ಚುಲಿ ಒಂದು ಚಿತ್ರದಲ್ಲಿ ಒಂದು ಸಾಂಗು ಅಥವಾ 2 ಸಾಂಗು ಹಿಟ್ಟಾಗೋದು ನಾವೆಲ್ಲ ನೋಡಿದ್ವಿ. ಪ್ರೀವಿಯಸ್ ಇಯರ್ ನಾವೇ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದು ಭೀಮಾ ಅಂತ. ಅದರಲ್ಲಿ ಎಲ್ಲ ಸಾಂಗು ಹಿಟ್ಟಾಗಿದ್ದು. ಕಾರಣ ಏನಕ್ಕೆ ಅಂತ ಅಂದರೆ, ಚಿತ್ರಗಳಲ್ಲಿ ಸಾಂಗ್ ಹಿಟ್ ಆದರೆ ನಮಗೆ ಬೇಸಿಕ್ ಇನ್ವಿಟೇಷನ್ ನಮಗೆ ಗೆಲುವಿಗೆ ವೆರಿ ನಿಯರ್. ಹಾಗಾಗಿ ಈ ಚಿತ್ರಕ್ಕೆ 3 ಸಾಂಗ್ ಇದೆ, 3ಕ್ಕೆ 3 ದೊಡ್ಡ ಹಿಟ್ಟು ಸರ್ ಬ್ರದರ್ ನಿಮಗೆ. ಹಾಗಾಗಿ ಚಿತ್ರಕ್ಕೆ ನಿಮಗೆ ಓಪನಿಂಗ್ಗೆ ಮತ್ತು ಎಕ್ಸ್ಪೆಕ್ಟೇಷನ್ಗೆ ತುಂಬ ಚೆನ್ನಾಗಿದೆ. ಇದಲ್ಲದೆ ಇನ್ನೂ ಒಂದು ಸಾಂಗ್ ಇದೆ, ಅದು ಇನ್ನೂ ಚೆನ್ನಾಗಿದೆ. ಬಟ್ ಅದನ್ನು ಆಮೇಲೆ ನಾನು ಟ್ರೈಲರ್ ನೋಡಿದ್ದೀನಿ ಸಿನಿಮಾ. ಅದು ಟ್ರೈಲರ್ ರಿಲೀಸ್ ಈವೆಂಟ್ ಕೂಡ ಮುಂಬರುವ ದಿನಗಳಲ್ಲಿ ಟ್ರೈಲರ್ ರಿಲೀಸ್ ಈವೆಂಟ್ ಕೂಡ ಇದೆ. ದಯವಿಟ್ಟು ಈ ಚಿತ್ರಕ್ಕೆ ಮೇ 9 ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲೇ ಚಿತ್ರವನ್ನು ನೋಡಿ. ಎಲ್ಲ ಕಡೆ ಒಂದು ಮಾತಿದೆ, ಕನ್ನಡ ಸಿನಿಮಾಗಳಿಗೆ ಜನ ಕಡಿಮೆ ಬರ್ತಾರೆ ಅಂತ ಅಂದ್ಬಿಟ್ಟು. ಅದನ್ನು ನಾವೆಲ್ಲ ತಪ್ಪು ಅಂತ ನಾವು ಅದನ್ನು ಪ್ರೂವ್ ಮಾಡಬೇಕಾಗಿದೆ. ಈಗ 18th ಈಗ ನಿನ್ನೆ ಒಂದು ಯುದ್ಧಕಾಂಡ ಅಂತ ರಿಲೀಸ್ ಆಗಿದೆ, ಅಜಯ್ ರಾವ್ ನಮ್ಮ ಸ್ನೇಹಿತರೆ ಅವರು. ಈಗ ಅದಕ್ಕೆ ಜನ ಬರ್ತಾ ಇದ್ದಾರೆ. ಅದೇ ರೀತಿ ಒಳ್ಳೆ ಚಿತ್ರಗಳಿದ್ರೆ ಜನ ಕೈ ಹಿಡಿತಾರೆ ಅಂತ ಪುನಃ ನಮ್ಮ ಸೂತ್ರಧಾರಿ ಮುಖಾಂತರ ಮತ್ತೊಮ್ಮೆ ನಾವೆಲ್ಲ ಪ್ರೂವ್ ಮಾಡಬೇಕಾಗಿದೆ. ಥ್ಯಾಂಕ್ ಯು. ಚೇತನ್ ಸರ್, ನಿಮ್ಮ ವಾಮನ ಸಿನಿಮಾ ಸೂಪರ್ ಹಿಟ್ ಆಗಿದೆ, ಅದಕ್ಕೆ ಅಭಿನಂದನೆಗಳು. ಸಾರಿ ಸಾರಿ ನನಗೆ ತುಂಬ ಆತ್ಮೀಯ ಸ್ನೇಹಿತರು ಚೇತನ್ ಅಂತ ವಾಮನ ಮೂವಿ ಪ್ರೊಡ್ಯೂಸರ್. ಯಾಕೆಂದರೆ ಆ ಸಿನಿಮಾನ ಡಿಸ್ಟ್ರಿಬ್ಯೂಷನ್ಗೂ ಕೂಡ ನನಗೆ ಕೊಟ್ಟಿದ್ರು. ವಾಮನ ಕೂಡ ತುಂಬ ಚೆನ್ನಾಗಿದೆ. ಅದು ಕೂಡ ಈಗ ಥಿಯೇಟ್ರಲ್ಲಿದೆ, ದಯವಿಟ್ಟು ಅದನ್ನು ನೋಡಿ. ನಮ್ಮ ಪಕ್ಕದಲ್ಲಿ ಅವರು ಅದು ಹೇಳಿಲ್ಲ ಅಂತ ಆಮೇಲೆ ಹಾಕೊಂತಾರೆ. ಸರ್, ಹೇಗೆ ಅನ್ನಿಸ್ತಾ ಇದೆ ವಾಮನ ಸಿನಿಮಾದ ಯಶಸ್ಸು? ಅದ್ರ ಬಗ್ಗೆ ಒಂದೆರಡು ಮಾತು ದಯವಿಟ್ಟು. ಎಲ್ಲ ನಡೆದಿರುವಂಥ ಗಣ್ಯರಿಗಿರ್ಬೋದು, ಮಾಧ್ಯಮ ಮಿತ್ರರು. ಆ್ಯಕ್ಚುಲಿ ನಮ್ಮ ಸಿನಿಮಾ ಗೆದ್ದಿದೆ ಅಂತ ಹೇಳಬೇಕಾದ್ರೆ ಮಾಧ್ಯಮ ಮಿತ್ರರೇ ಕಾರಣ. ಅವ್ರಿಗೆ ನನ್ನ ಧನ್ಯವಾದಗಳು ಅಂತ ಹೇಳಿದ್ರೆ ತುಂಬ ಕಡಿಮೆ ಪದ ಅದು. ಯಾಕಂತಂದರೆ 1.5 ವರ್ಷ ಆ ಸಿನಿಮಾ ಸ್ವಲ್ಪ ಕಾರಣಾಂತರಗಳಿಂದ ನಿಂತಿತ್ತು. ಆ ಟೈಮಲ್ಲೂ ಸಹ ಎಲ್ಲರೂ ಸಿಕ್ಕಿದಾಗ ಒಂದೇ ಕ್ವಶನ್ ಕೇಳ್ತಿದ್ರು, ಸರ್ ಯಾವಾಗ ಸಿನಿಮಾ ರಿಲೀಸ್ ಮಾಡ್ತೀರಾ? ಅದೇ ಸಪೋರ್ಟ್ನ ತೊಗೊಂಬರ್ತಾ ಇದ್ದೀರಾ. ದಯವಿಟ್ಟು ನಿಮ್ಮಗಳಿಗೆ ನಾನು ಬರೀ ಧನ್ಯವಾದ ಹೇಳಿ ಇಷ್ಟಕ್ಕೆ ಮುಗಿಸಲ್ಲ, ಸಿಗ್ತೀನಿ. ಯಾಕಂತಂದರೆ ಈ ಸ್ಟೇಜ್ ಮುಖಾಂತರ ಹೇಳ್ತೀನಿ, ಶಾರ್ಟ್ಲಿ ನಿಮ್ಮ ಎಲ್ಲರನ್ನೂ ಒಂದ್ಸಲ ಮೀಟ್ ಮಾಡ್ತೀನಿ. ಅಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿರೋದೇ ನಿಮ್ಮಿಂದ. ನೀವು ನಮ್ಮ ಸಿನಿಮಾನ ಜನಕ್ಕೆ ತಲುಪಿಸಿದ್ರಿಂದ ನಾನು ಅಂದ್ಕೊಂಡಿದ್ದೆ. ಈಗ ಜಗದೀಶ್ ಅವ್ರು ಹೇಳ್ತಿದ್ದಾರೆ ಕನ್ನಡ ಸಿನಿಮಾಗೆ ಆಡಿಯನ್ಸ್ ಬರ್ತಾ ಇಲ್ಲ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಷ್ಟು. ಅಂದರೆ ಸಿನಿಮಾ ಬೇರೆ, ಆದರೆ ಒಬ್ಬ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಆದರೆ ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತು ಅಷ್ಟು ರೀಚ್ ಆಗಿದ್ದೀನಿ, ಅಷ್ಟಂತೂ ಹೇಳಬಲ್ಲೆ. ಒಂದು ನಿರ್ಮಾಪಕನಾಗಿ ಮೊದಲ ಪ್ರಯತ್ನದಲ್ಲಿ ಹಣ ಅನ್ನೋದು ಸೆಕೆಂಡ್ರಿ,
ನಾನು ಸಿನಿಮಾನ ರೀಚ್ ಮಾಡೋ ರೀತಿ ಇದೆಯಲ್ಲ ಅದನ್ನು ಮಾಡಿ ಗೆದ್ದಿದ್ದೀನಿ ಅಂತ ನಾನು ನಿರ್ಮಾಪಕನಾಗಿ ಗೆದ್ದಿದ್ದೀನಿ ಅಷ್ಟೇ ಹೇಳಬಲ್ಲೆ. ಸಿನಿಮಾನ ನೀವು ಗೆಲ್ಸಿದ್ದೀರಾ ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಕನ್ನಡ ಜನತೆ ಅಷ್ಟೋ ಜನ ಬಂದು ತುಂಬ ಜನ ಕೋಟಿ ಅಂತ ಹೇಳಿದ್ರೆ ಕಷ್ಟ. ಆದರೆ ಇವತ್ತು ಚಲನಚಿತ್ರ ರಂಗದ ಪರಿಸ್ಥಿತಿ ತಿಳ್ಕೊಂಡಾಗ ನೋವಾಗುತ್ತೆ. ನಾನು ಜಗದೀಶ್ ಸರ್ ಇಬ್ಬರು ಜೊತೆ ನಾವು ಕೂತಿದ್ದಾಗ ಹೇಳ್ತಿದ್ದೆ ಈಗ ಜಸ್ಟ್ ಸರ್ ಯುದ್ಧಕಾಂಡ ಬಗ್ಗೆ ತುಂಬ ಒಳ್ಳೆ ರಿವ್ಯೂ ಇದೆ, ಹೆಂಗೆ ಬರ್ತಾ ಇದೆ ಸರ್ ಕಲೆಕ್ಷನ್ ಅಂತ ಪಕ್ಕದಲ್ಲಿ ತೋರಿಸ್ತಾ ಇದ್ರು. ನೋವಾಗ್ತಿತ್ತು. ಯಾಕೆಂತಂದರೆ ಇವತ್ತು ಕನ್ನಡ ಸಿನಿಮಾ ಎಷ್ಟೇ ಒಳ್ಳೆ ರಿವ್ಯೂ ಬಂದರು, ಎಷ್ಟೇ ಒಳ್ಳೆ ಕಂಟೆಂಟ್ ಇದ್ರೂ ಸಹ ನಮ್ಮ ಜನ ಏನಕ್ಕೋ ಮನಸ್ಸು ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಒಂದೊಂದ್ಸಲ. ಆದರೂ ಸಹ ಒಳ್ಳೆ ಸಿನಿಮಾಗಳನ್ನ ನೀವು ಕೈ ಹಿಡಿದಿದ್ದೀರ ಅನ್ನೋ ನಂಬಿಕೆ 100% ಇದೆ. ದಯವಿಟ್ಟು ಯುದ್ಧಕಾಂಡ ತುಂಬ ಚೆನ್ನಾಗಿದೆ, ಬಂದು ದಯವಿಟ್ಟು ನೋಡಿ. ನಮ್ಮ ಸಿನಿಮಾ ಥಿಯೇಟ್ರಲ್ಲಿದೆ, ಬಂದು ನೋಡಿ. ಇನ್ನು ಯಾರು ನೋಡಿಲ್ಲ ಅವರೆಲ್ಲ. ಅಲ್ಲಿಗೆ ಬರ್ತಾ ಇದ್ದೀನಿ, ಟೆನ್ಷನ್ ಮಾಡ್ಕೋಬೇಡಿ. ಮತ್ತೆ ಸೂತ್ರಧಾರಿ ಸಿನಿಮಾದ ಹಾಡ್ ಬಗ್ಗೆ ಹೇಳಿ. ಟೈಟಲ್ ಸಾಂಗ್ ಇವತ್ತು ಲಾಂಚ್ ಆಗಿದೆ. ನವರಾಸನ ಬಗ್ಗೆ ಹೇಳ್ಬಿಡ್ತೀನಿ, ಭಾರಿ ಟೆನ್ಷನ್ ಅಲ್ಲ ಅವ್ರೆ. ಸರ್ ಥ್ಯಾಂಕ್ ಯು ಸರ್. ಅರ್ಥ ಆದರೆ ನನ್ನ ಆತ್ಮೀಯ ಸ್ನೇಹಿತರು, ಅವರು ನಿರ್ಮಾಪಕರು ಅನ್ನೋದಕ್ಕಿಂತ ನಮ್ಮ ಸಿನಿಮಾ ಇಂಡಸ್ಟ್ರಿಯ ಜೀವಾಳ ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿ ಸಿನಿಮಾವನ್ನು ನಮ್ಮ ಜನಗಳಿಗೆ ಮುಟ್ಟಿಸೋಂಥ ಒಂದು ಕೊಂಡಿ ನವರಸನ್ ಅಂದರೆ. ಯಾಕಂದರೆ ಎಲ್ಲ ಮಾಧ್ಯಮ ಮಿತ್ರರಿಗೂ ಗೊತ್ತು, ಎಲ್ಲ ಸಿನಿಮಾ ಪ್ರೊಡ್ಯೂಸರ್ಸ್ಗೂ ಗೊತ್ತು, ಡೈರೆಕ್ಟರ್ಸ್ಗೂ ಗೊತ್ತು, ಆಕ್ಟರ್ಸ್ಗೂ ಗೊತ್ತು ಅಂತಂದರೆ ಒನ್ ಪಾಯಿಂಟ್ ಕಾಂಟ್ಯಾಕ್ಟ್ ಅಂದರೆ ನವರಸನ್. ಇನ್ನು ಅವ್ರ ಸಿನಿಮಾ ಬಗ್ಗೆ ಅವರು ಇಂಟ್ರೆಸ್ಟ್ ತೊಗೊಂಡು ಮಾಡಿರೋದು. ಆ್ಯಕ್ಚುಲಿ ನಾನು ಕೇಳಿದೆ, ಸರ್ ಪ್ರೊಡ್ಯೂಸರ್ ಆಗಿ ಮಾಡಿದ್ದೀರಾ ಡೈರೆಕ್ಟ್ರ ನೀವು ಅಂತ. ಯಾಕಂದರೆ ಆ ಮನುಷ್ಯ ಡೈರೆಕ್ಟ್ರು, ಆ್ಯಕ್ಟ್ರು, ಇನ್ನೇನೇನು ಮಾಡಿಲ್ಲ ನನಗಂತೂ ಗೊತ್ತಿಲ್ಲ ಎಲ್ಲನೂ. ಹಾಗಾಗಿ ಕೇಳಿದೆ, ಸರ್ ಇದರಲ್ಲಿ ನಿಮ್ಮ ರೋಲು ಅಂತ. ಸರ್ ನಾನು ಕ್ರಿಯೇಟಿವ್ ಡೈರೆಕ್ಟರ್ ಅಷ್ಟೇ, ಹಿಂದ್ಗಡೆ ಏನೋ ಇದ್ದು ನಾನು ಕೆಲಸ ಮಾಡಿದ್ದೀನಿ ಅಷ್ಟೇ ಸರ್. ಅವ್ರು ಹೇಳಿರೋ ಸುಳ್ಳು. ಆ್ಯಕ್ಚುಲಿ ಸಿನಿಮಾ ಮೇಲೆ ಅವರ ತಲೆನಲ್ಲಿ ಏನಿದೆ ಎಲ್ಲ ಬಂದಿದೆ. ಯಾಕಂತಂದ್ರೆ ಆ 2 ಸಾಂಗು ನಾನು ಸ್ಟಾರ್ಟಿಂಗಲ್ಲಿ 2 ಸಾಂಗ್ ನೋಡಿದಾಗ ಹೇಳ್ತಾ ಇದ್ದೆ, ಸರ್ ನಿಮ್ಮ ಸಿನಿಮಾ ಸೂಪರ್ ಹಿಟ್ ಸರ್. ಯಾಕೆಂತಂದ್ರೆ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಹಿಟ್ ಆದ್ರೇ ಜನಕ್ಕೆ ರೀಚ್ ಆಗೋಗಿರುತ್ತೆ. ಆ ಸಿನಿಮಾ ಯಾವಾಗ ರಿಲೀಸು ಅದನ್ನು ಹೋಗಿ ನೋಡಬೇಕನ್ನೋ ಅರ್ಜು. ಈಗ ನಮ್ಮ ಸಿನಿಮಾದಲ್ಲಿ ಮುದ್ದು ರಾಕ್ಷಸಿ ಒಂದೇ ಸಾಂಗ್ಗೆ ಇನ್ವಿಟೇಷನ್ ಇತ್ತು, ಅದು ಒಂದು ಮಟ್ಟಿಗೆ ಹಿಟ್ ಆಗಿತ್ತು. ಈಗ ಈ ಸಿನಿಮಾದಲ್ಲಿ 2 ಸಾಂಗ್ ಹಿಟ್ ಆಗಿತ್ತು. ಇದಾದ ಮೇಲೆ ಇವತ್ತು ರಿಲೀಸ್ ಮಾಡಿದ ಸಾಂಗ್ನ ನಾನು ಒಂದು 3 ಡೇಸ್ ಬ್ಯಾಕ್ ಕೇಳಿಸ್ಕೊಂಡೆ. ಅವಾಗ ನಾನು ಈ ಚಂದನ್ ಯಾವಾಗ ಸಂಸ್ಕೃತ ಕಲ್ತರು ಅನ್ನೋದೇ ನನಗೆ ಗೊತ್ತಾಗಿಲ್ಲ. ಯಾಕಂತಂದರೆ ಅದನ್ನು ಕೇಳಕ್ಕೆ ನಿಮಗೆ ಮೈಯೆಲ್ಲ ಜುಮ್ ಅನ್ಸುತ್ತೆ. ಅಷ್ಟು ಆ ಸಂಸ್ಕೃತಕ್ಕಿರೋ ಪದಗಳಿಗಿರೋ ಶಕ್ತಿ ಅದು. ಮತ್ತು ಅದ್ರ ಒಳಗಡೆ ಹೋದರೆ ಅರ್ಥಗಳು ತುಂಬ ನಮ್ಮ ಜೀವನನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಷ್ಟು ಅರ್ಥಗಳು ಸಹ ಇದ್ದಾವೆ ಇದರಲ್ಲಿ. ಅಂದರೆ ಈ ಸಿನಿಮಾ ಬರೀ ಏನೋ ಒಂದು ಸಸ್ಪೆನ್ಸೋ, ಕ್ರೈಮೋ, ಥ್ರಿಲ್ಲರೋ ಇಲ್ಲ, ಒಂದು ಮೆಸೇಜ್ ಜೊತೆ ಬರ್ತಾ ಇದೆ. ಇಂಥ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾಪ್ ಸ್ಟಾರ್ ಅಂತ, ರಾಕ್ ಸ್ಟಾರ್ ಅಂತ ಏನೇನೋ ಅನ್ಸ್ಕೊಂಡಿದ್ದವರು ಇವತ್ತು ದೊಡ್ಡ ಆಕ್ಟರ್ ಆಗಿ ಬರ್ತಾ ಇದ್ದಾರೆ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಹೀರೋಗಳು ಕೊರತೆ ಇದೆ ಅಂತ ನಾವು ಅನ್ಕೋತಾ ಇರ್ತೀವಿ, ಯಾವಾಗಲೂ ಚರ್ಚೆ ಮಾಡ್ತಾ ಇರ್ತೀವಿ. ಅಂಥ ಕೊರಗನ್ನು ನೀರಿಸೋದಕ್ಕೆ ಚಂದನ್ ಹೀರೋ ಆಗಿ ತೆರೆ ಮೇಲೆ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಸಹ ಅವರನ್ನು 2 ಕೈಗಳಿಂದ ಅಪ್ಕೊಂಡು ಅವರನ್ನು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕೊಟ್ಟು ಈ ಸಿನಿಮಾವನ್ನು ಗೆಲ್ಲಿಸಿ ಕನ್ನಡ ಚಿತ್ರರಂಗದಲ್ಲಿ ಡೆಬ್ಯೂಟಲ್ಲೇ ಏನೋ ಒಂದು ಸ್ಟಾರ್ ಥರ ಅವರನ್ನು ನಾವು ಮೆರೆಸಬೇಕು. ಆ ಕರ್ತವ್ಯ ಎಲ್ಲ ನಮ್ಮ ಮೈ ಮೇಲೆ ಇದೆ, ನಮ್ಮ ಜವಾಬ್ದಾರಿಗಳು ಅಂತ ಹೇಳ್ತೀನಿ. ಮಾಧ್ಯಮ ಮಿತ್ರರು ವಿಶೇಷವಾಗಿ ಚಂದನ್ ಬಗ್ಗೆ ಒಲವಿದೆ. ದಯವಿಟ್ಟು ನೀವು ಸಿನಿಮಾನ ಹೆಚ್ಚು ರೀಚ್ ಮಾಡಿಸಿ ಸಿನಿಮಾ ಗೆಲುವಿಗೆ ಉಡುಗೊರೆ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ಸಿನಿಮಾದಲ್ಲಿ ಮಾಡಿರೋ ಪ್ರತಿಯೊಬ್ಬರು, ಅಪೂರ್ವ ಇರ್ಬೋದು, ಮತ್ತು ಬೇರೆ ಬೇರೆ ಆರ್ಟಿಸ್ಟ್ಗಳು ಇರ್ಬೋದು, ಮತ್ತು ಟೆಕ್ನಿಷಿಯನ್ಸ್ ಇರ್ಬೋದು, ಅವರ ಡೆಡಿಕೇಶನ್ ಲೆವೆಲ್ ನನಗೆ ಗೊತ್ತಿದೆ. ಯಾಕಂದರೆ ಈ ಸಿನಿಮಾ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾ ಇರ್ತೀವಿ ನಾನು ನವರಸನ್ ಅವರು. ಒಬ್ಬರಿಂದನೂ ಸರ್ ಒಂದು ಸಣ್ಣ ತಪ್ಪು ಆಗಲಿಲ್ಲ, ತುಂಬ ಕೋಆಪ್ರೇಟಿವ್ ಸಿನಿಮಾ ಮಾಡಿದ್ದೀವಿ, ಎಲ್ಲ ರೀತಿಯಲ್ಲೂ ಹೇಳ್ತಾ ಇರ್ತಾರೆ. ಅವರ ಶ್ರಮಕ್ಕೆ ನಾವು ಬೆಲೆ ಕೊಡೋಣ. ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಕಲಾಭಿಮಾನಿಗಳಲ್ಲಿ ಕೇಳೋದಿಷ್ಟೇ, ಕನ್ನಡ ಸಿನಿಮಾವನ್ನು
ಚಿತ್ರಮಂದಿರಕ್ಕೆ ಬಂದು ದಯವಿಟ್ಟು ಸಿನಿಮಾ ನೋಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಸಿನಿಮಾನ ಸಕ್ಸಸ್ ಮಾಡಿಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ವಿಷಯ ನೋಡಿದವರಿಗೆ ನಮಸ್ಕಾರ. ಯಾರ ಕೂಗಿದ್ದು ಕೂಗ್ದವ್ರಿಗೂ ನಮಸ್ಕಾರ. ಇದಲ್ವಾ ಕನ್ನಡದ ಸಂಭ್ರಮ. ಇವತ್ತಿನ ಈ ಇವೆಂಟ್ಗೆ ಬಂದಿರುವಂತಹ ಶರವಣ ಸರ್ಗೆ, ಸಂಜಯ್ ಗೌಡರಿಗೆ, ಅವರ ಸಾರಥ್ಯದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ. ಬಂದಿರುವಂಥ ಸ್ನೇಹಿತರು ನಮ್ಮ ರಾಜೀವ್ ಸರ್ಗೆ ಎಲ್ರಿಗೂ ಧನ್ಯವಾದ. ಹೆಚ್ಚಿನಾಗಿ ಸೂತ್ರಧಾರಿ, ಜಗತ್ತಿಗೆ ಸೂತ್ರಧಾರಿ ವೆಂಕಟೇಶ್ವರ, ಸಿನಿಮಾಗೆ ನಮಗೆ ಸೂತ್ರಧಾರಿಗಳು ನೀವು. ನಿಜನಾ? ಅವರು ಚಪ್ಪಳೆ ಹೊಡೀರಿ ಅಂತ ಇದ್ರು, ನೀವು ಯಾಕೆ ಹೊಡಿತಿಲ್ಲ ಅಂತ ನಂಗೆ ಗೊತ್ತಿತ್ತು. ಆ ಕಂಪ್ಲೀಟ್ ಕೆಳಗೆ ಬಿದ್ದುಬಿಡ್ತೀವೇನೋ ಅಂತ ಭಯ ಅವರಿಗೆ. ಹೌದಾ? ಹೌದಪ್ಪ, ಮತ್ತೆ ಯಾಕೆ ಹೊಡಿಲಿಲ್ಲ ಚಪ್ಪಳೆ? ಬರಲಿ. ಸೂತ್ರಧಾರಿ ಸಿನಿಮಾದ ಬಗ್ಗೆ ಎಲ್ಲ ವಿಚಾರ ನಮಗಾಗಲೇ ಗೊತ್ತಾಗಿದೆ. ಚಂದನ್ ಶೆಟ್ಟಿಯವರು ಬರೀ ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್ ಅಲ್ಲ, ಜೊತೆಲಿ ಪಾತ್ರ ಮಾಡೋದ್ರಿಂದ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ನನಗೆ ಒಂದು ಮೊಬೈಲಲ್ಲಿ ಹೇಳ್ತಿದ್ದೆ, ಅಲ್ಲೇ ಶಾರ್ಟಲ್ಲೇ ಹೇಳಿದ್ದೀನಿ ನಾನು, ಅಂಬರೀಷ್ ಥರ ಕಾಣ್ತೀರ ನೀವು, ತುಂಬ ಟ್ಯಾಲೆಂಟ್ ಪರ್ಸನ್. ಬಂತು ಸಿನಿಮಾ ನೋಡೋದು ನಿಮಗೆ ಗೊತ್ತಾಗುತ್ತೆ. ಅಪೂರ್ವ ಅವರು ಮತ್ತು ಚಂದನ್ ಅವರ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ವಿಶೇಷವಾಗಿ ನಮ್ಮ ಸಿನಿಮಾಕ್ಕೆ ನಿರ್ಮಾಪಕರಾದಂತಹ ನವರಸನ್ ಅವರು, ಅವರ ಟೇಸ್ಟ್ ತುಂಬ ಚೆನ್ನಾಗಿದೆ. ಆಗಲೇ ಯಾರು ಹೇಳಿದ್ರು, ಯಾವುದೇ ಕೆಲಸ ಕೈ ಹಿಡಿದ್ರು ನೀಟಾಗಿ ಕರ್ಕೊಂಡೋಗಿ ಕೆಲಸ್ತಾರೆ. ಸಿನಿಮಾನ ತಲುಪಿಸೋ ಭಾರ ಅವ್ರದ್ದು. ಅದಕ್ಕೋಸ್ಕರ ನಮ್ಮ ನಿರ್ದೇಶಕರು ಕಿರಣ್ ಅವರು ಬೆಳಿಗ್ಗೆಯಿಂದ ಫೋನ್ ಮಾಡಿದ್ದಾರೆ. ನಮಸ್ಕಾರ ಅಣ್ಣ, ನಿಮ್ಮ ಆಶೀರ್ವಾದಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಈಗ ಸಾಂಗ್ ಎಲ್ಲ ಕೇಳಿದ್ರೆ ನೀವು, ಎಲ್ಲ ಹಾಡು ತುಂಬ ಚೆನ್ನಾಗಿ ಬಂದಿದೆ. ಹೌದಾ? ಹೊಡೆವಿ ಚಪ್ಪಳೆ ನೋಡೋಣ. ಇದು ಜೀವ ಕರೆಂಟ್ ಇರಬೇಕು. ನೀವೇ ನಮ್ಮ ಕರೆಂಟ್ ಇಲ್ಲ ಅಂದ್ರೆ ಬಲ್ಪ್ ಉರಿಯಲ್ಲ ದಯವಿಟ್ಟು. ಇನ್ನು ಬರುವಂಥ ಕಲಾವಿದರು ಯಾರೇ ಬರಲಿ, ಕನ್ನಡನ ಎತ್ತಿ ಮೆರೆಸಬೇಕು ನೀವು ದಯವಿಟ್ಟು. ನೀವಿಲ್ಲ, ನೀವೇ ಸೂತ್ರಧಾರಿಗಳು ನಮಗೆ. ಅದರಿಂದ ನಿಮ್ಮನ್ನು ನಂಬ್ಕೊಂಡಿದ್ದೀವಿ. ನಮ್ಮ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ. 9ನೇ ತಾರೀಕು ಬಂದು ಎಲ್ಲರೂ ಸಿನಿಮಾ ನೋಡಿ, ಅಲ್ಲೂ ಬಂದು ರಿಸಲ್ಟ್ ಹೊಡಿಬೇಕಮ್ಮ ನೀನು. ತುಂಬ ಖುಷಿ ಆಯಿತು. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕನ್ನಡಿಗರು, ನಮಸ್ಕಾರ ಅಪ್ಪು ಫ್ಯಾನ್ಸ್. ಇದು ಕನ್ನಡಿಗರ ಹವ ಹೇಳ್ಬೇಕು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡ, ಗೋಡ, ಎನ್ನಡ, ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದ್ರೆ ನಮ್ ಕನ್ನಡ. ಸೊ ಕನ್ನಡಿಗರ ಬೆಲೆ, ಕನ್ನಡಿಗರ ಮರ್ಯಾದೆ ಎಲ್ಲೂ ಯಾವತ್ತೂ ಕಮ್ಮಿ ಆಗಲ್ಲ. ಸೊ ಮೊದಲನೇದಾಗಿ ಇಲ್ಲಿ ಸೇರಿರೋ ಎಲ್ಲ ಪ್ರೀತಿಯ ಪ್ರೇಕ್ಷಕರು, ಕಲಾವಿದರು, ಮಾಧ್ಯಮ ಮಿತ್ರರು, ನಿರ್ಮಾಪಕರು, ಡೈರೆಕ್ಟ್ರು, ಪ್ರತಿಯೊಬ್ಬರು ಜೀವನದಲ್ಲಿ ಒಂದಿದ್ದೇ ಇರುತ್ತೆ. ಪ್ರತಿಯೊಬ್ಬ ಜೀವನದಲ್ಲಿ ಅವನು ಸೂತ್ರಧಾರಿ ಏನಾದ್ರು ಒಂದು ಸ್ಕೆಚ್ ಹಾಕಿರ್ತಾನೆ, ಅವನೇನಾದ್ರು ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗೋದು. ಅದೇ ರೀತಿ ನಮ್ಮ ಚಂದನ್ ಶೆಟ್ಟಿ ಅವರು ಸೂತ್ರದಲ್ಲಿ, ಮ್ಯೂಸಿಕಲ್ಲಿ ಸೂತ್ರ ತೋರಿಸ್ತಾ ಇದ್ರು, ಇವಾಗ ಸಿನಿಮಾದಲ್ಲಿ ಸೂತ್ರಧಾರಿ ತೋರ್ಸೋದಕ್ಕೆ ಬರ್ತಾ ಇದಾರೆ. ಸೊ ನಿಮ್ಮೆಲ್ಲರ ಮುಂದೆ ವಾವ್ ಕಂಟೆಂಟ್ ಇಟ್ಕೊಂಡು ಒಂದು ವಾವ್, ಯಾಕೆಂದ್ರೆ ಇಲ್ಲಿ ಬಂದಿರೋದು ಸುಮ್ಮನೆ ನೇಮ್ ಸೇಕ್ ಆಕ್ಟರ್ಸ್ ಅಲ್ಲ ಅಣ್ಣ, ಡೆಡಿಕೇಶನ್ ಆಕ್ಟರ್ಸ್ ಮಾತ್ರ ವರ್ಕ್ ಮಾಡಿರೋದು ಸೂತ್ರಧಾರಿಲಿ. ಯಾಕೆಂದ್ರೆ ಇವಾಗ ನನ್ನ ಬ್ರದರ್ ಹೇಳ್ತಾ ಇದ್ರು, ಚೇತನ್ ಅವರು, ಸೂತ್ರಧಾರಿ ನವರಸನ್ ಅವರು ಹಲವಾರು ಸಿನಿಮಾ, ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶನ ಮಾಡಿ ಎಷ್ಟೋ ಸಕ್ಸಸ್ ಕೊಟ್ಟಿದ್ದಾರೆ ಅವ್ರ ಕಡೆ. ಸೊ ಅಂತ ಒಬ್ಬ ನಿರ್ಮಾಪಕ, ಒಬ್ಬ ಡೈರೆಕ್ಟರ್, ಒಬ್ಬ ಕಲಾವಿದ ಇವತ್ತು ಒಂದು ಸಿನಿಮಾ ತೆಗೆದಿದ್ದಾರೆ ಅಂದ್ರೆ ಒಂದು ವಿಶೇಷವಾಗಿ ಇದ್ದೇ ಇರ್ಬೇಕಲ್ವಾ. ಏನೋ ಒಂದು ಟೇಸ್ಟ್ ಆಗಿ ತಗೊಂಡು ಅಣ್ಣ ನಾನು ನಿರ್ಮಾಪಕ ಅನ್ಸ್ಕೋಬೇಕು, ನಾನು ಡೈರೆಕ್ಟರ್ ಅನ್ಸ್ಕೋಬೇಕು ಅಂತ ಮಾಡಿಲ್ಲ ಅಣ್ಣ. ಪ್ರತಿಯೊಬ್ರು ಕನ್ಸ್ ಕಟ್ಟಿ, ಪ್ರತಿಯೊಬ್ರು ಇಲ್ಲಿ ಕಲಾವಿದ್ರು ಯಾರೇ ಇರ್ಬೋದು, ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ನವರಸನ್ ಅವರೇ, ನನ್ಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ಅಂಡ್ ಡೈರೆಕ್ಟ್ರು ಕಿರಣ್ ಅವರು, ಅವ್ರು ಸೈಡಲ್ಲಿ ನಿಂತಿರ್ಬೋದು, ಸೈಡಲ್ಲಿ ನಿಂತವ್ರು ಯಾರು ಪರ್ದೆಯಿಂದ ಇರ್ಬೋದು, ಬಟ್ ಪರ್ದೆ ಮುಂದೆ ಬರೋದಕ್ಕೆ ಎಷ್ಟೋ ಜನಕ್ಕೆ ಸಹಾಯ ಮಾಡ್ರು. ಯಾಕೆಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಟ್ಟು ನವರಸನ್ ಮತ್ತು ಅವ್ರದ್ದು ಕಾಂಬಿನೇಷನ್ ಒಂದು ಬ್ಯೂಟಿಫುಲ್ ಸಿನಿಮಾ ಇದು. ಮೇ 9ನೇ ತಾರೀಕು ನೀವೆಲ್ಲ ಸೂತ್ರಧಾರಿ ಒಂದು ಸೌಂಡ್ ಕೊಡ್ತೀರಾ? ಚಂದನ್ ಶೆಟ್ಟಿ ಸೂತ್ರಧಾರಿ ಅವ್ರಿಗೆ ಇಷ್ಟೇನಾ? ಚಂದನ್ ಶೆಟ್ಟಿ ಅವರ ಸೂತ್ರಧಾರಿಗೆ ವಾವ್,
ಇದು ಅದೇ ರೀತಿ ನಮ್ಮ ಸಿನಿಮಾಲಿ ಅಪೂರ್ವ ಅವರು ಆಕ್ಟ್ ಮಾಡಿದ್ದಾರೆ. ಅಂಡ್ ಇವತ್ತೇನು ಸಾಯಿಗೋಡ್ ಪ್ಯಾಲೇಸ್ ಕಡೆಯಿಂದ ಈ ಕಾರ್ಯಕ್ರಮ ಮಾಡಿದ್ದಾರೆ, ಸರ್ವಣ್ಣ ಅವರು ಕೂಡ ಥ್ಯಾಂಕ್ ಯು ಕೂಡ ಅವ್ರಿಗೂ ಹೇಳ್ತಾ, ಜಗದೀಶ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಅಂಡ್ ಎಸ್ಪೆಷಲಿ ಮಾಧ್ಯಮ ಮಿತ್ರರು, ಲವ್ ಯು ಆಲ್. ಯಾಕೆಂದ್ರೆ ನೀವಿರೋದ್ರಿಂದನೇ ಕಲಾವಿದರು, ಸಿನಿಮಾ ಅಂಡ್ ಡಿಜಿಟಲ್ ಮಾಧ್ಯಮರು, ಎಲ್ಲ ಮಾಧ್ಯಮ ಮಿತ್ರರು, ಅನಿಲ್ ಅವರು ಇರ್ಬೋದು, ಎಲ್ಲ ತಂಡದ ಎಲ್ಲ ಮಾಧ್ಯಮ ಮಿತ್ರರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಕಮಿಂಗ್ ಟುಗೆದರ್ ಇಸ್ ಬಿಗಿನಿಂಗ್. ನೋಡಿ ಸೂತ್ರಧಾರಿ ಅಂದಾಗ ಇದೆಲ್ಲ ನೋಡಿ ಸೂತ್ರಧಾರಿ ಅಂದಾಗ ಇದೆಲ್ಲ ಇರಲೇಬೇಕು. ಯಾಕೆಂದ್ರೆ ಹವಾ ಜಾಸ್ತಿ, ನಿಮ್ ಸೌಂಡ್ ಕಮ್ಮಿ ಆಯ್ತು ಅಂತ ಮೈಕ್, ನಿಮ್ ಸೌಂಡ್ ಮುಂದೆ ಮೈಕ್ ಮುಂದೆ ಕಮ್ಮಿ ಇರಲ್ಲ ಅಂತ, ನಿಮ್ದೇ ಸೂಪರ್ ಅಂತ. ಸೊ ಅದೇ ರೀತಿ ಇವತ್ತೇನು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ. ಯಾವತ್ತೂ ಒಂದು ಸಿನಿಮಾನ್ ಬರ್ಬೇಕಾದ್ರೆ ಪ್ರತಿಯೊಬ್ರು, ಇವಾಗ ಯಂಗ್ಸ್ಟರ್ಸ್ ಇದ್ದೀರಾ, ಹಿರಿಕರಿದ್ದೀರಾ, ಯುವಕರಿದ್ದೀರಾ, ಮಕ್ಕಳಿದ್ದೀರಾ, ಎಲ್ಲರೂ ಇದ್ದೀರಾ. ಎಲ್ಲರಿಗೂ ಚಂದನ್ ಶೆಟ್ಟಿ ಅವರು 3 ರೂಪಾಯಿಗೆ ತಲೆಗಿರಗಿರೆ ಅಂತದೆ ಅಂತ ಸಾಂಗ್ ಗೊತ್ತಾ ಇಲ್ವಾ? ಆ ಸಾಂಗ್ ಹೆಂಗ್ ಹಿಟ್ ಆಯ್ತೋ ಸೂತ್ರಧಾರಿ ಸಿನಿಮಾಲು ಅದೇ ಹಿಟ್ ಕೊಡ್ತಾರೆ ಅಂತ ಆ ಡೆಡಿಕೇಶನ್. ಯಾಕೆಂದ್ರೆ ಅವ್ರ ಜೊತೆ ನಾನು ಕೂಡ ಆಕ್ಟ್ ಮಾಡಿದ್ದಾರೆ. ಆ ಡೆಡಿಕೇಶನ್ ಏನು ಅನ್ನೋದು ನಾನು ನೋಡಿದ್ದೀನಿ. ಹ್ಯಾಟ್ಸ್ ಆಫ್ ಟು ಯು ಬ್ರದರ್. ಈ ಸೂತ್ರಧಾರಿ 100% ನಿಮ್ಮೆಲ್ಲರಿಗೂ ಪೇಡ್ ಕೊಟ್ಟೋದ್ರು ನಿಮ್ಗೆ ಯಾವ್ದು ಲಾಸ್ ಆಗಲ್ಲ, ಇಲ್ಲ ನಿಮ್ಗೆ ಯಾವ್ದು ಟೈಮ್ ವೇಸ್ಟ್ ಆಗಲ್ಲ. ಒಂದು ಬ್ಯೂಟಿಫುಲ್ ಮೂವಿ ಮಾಡಿರುವಂತ ಕಂಟೆಂಟ್ ಸಿನಿಮಾ. ದಯವಿಟ್ಟು ಗೆಲ್ಸಿ. ಅಂಡ್ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಜೈ ಸೂತ್ರಧಾರಿ. ಎಲ್ರು ಹೇಗಿದ್ದೀರಾ? ಎಲ್ರು ಹೇಗಿದ್ದೀರಾ? ನಂಗೆ ಕೇಳಿಸ್ತಾನೆ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಸೂತ್ರಧಾರಿ ಸಿನಿಮಾದ ಏನ್ ಇವೆಂಟ್ ಮಾಡ್ತಾ ಇದ್ದೀವಿ, ನಿಮ್ಗಳ ಜೊತೆ ನಾವು ಇರೋದು ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಈ ಸಾಂಗ್ ಲಾಂಚ್ ನ ನಿಮ್ ಜೊತೆ ಮಾಡ್ತಾ ಇರೋದು. ಸೊ ವಿ ಆರ್ ವೆರಿ ವೆರಿ ಹ್ಯಾಪಿ. ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ. ಹಾಗೆ ನಮ್ಮ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ಲರೂ ಬಂದಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಸೂತ್ರಧಾರಿ ಸಿನಿಮಾ ಏನಂದ್ರೆ ಇವತ್ತು ಸಾಂಗ್ ಲಾಂಚ್ ಇದೆ. ಹಾಗೆ ಬೆಂಗಳೂರಲ್ಲಿ ಇನ್ನೊಂದೇನೋ ನಡೀತಾ ಇದೆ. ಏನದು? ಮ್ಯಾಚ್. ಹೌದು, IPL ಮ್ಯಾಚ್ ನಡೀತಿದೆ. ಎಲ್ಲರೂ ಏನು IPL ಎಷ್ಟು ಇಷ್ಟಪಡ್ತೀರಾ? RCB ಮ್ಯಾಚ್ ಅಲ್ಲಿ ಕಪ್ಪು ನಮ್ದೆ. ಕನ್ನಡ ಇಂಡಿಯನ್ಸ್ ನಲ್ಲಿ ನಮ್ದೇ ಹವಾ ಇರ್ಬೇಕು, ಹೌದಾ? ನಮ್ಮ ಜನತೆ ನಮಗೆ ಗೊತ್ತಿದೆ ಎಷ್ಟು ವರ್ಷದಿಂದ ಕನ್ನಡ ಸಿನಿಮಾ ಪರಂಪರೆ ಆಗಿರ್ಬೋದು, ಎಷ್ಟು ಜನ ಅದಕ್ಕಿರೋ ಅಂತ ಇದು ನಾವು ಹೇಳಕ್ ಆಗದೇ ಇಲ್ಲ. ಒಳ್ಳೆ ಸಿನಿಮಾ ಇದ್ರೆ ನಮ್ಮ ಕನ್ನಡಿಗರ ಸಿನಿಮಾ ನೋಡ್ತಾರೆ. ಅದಕ್ಕೆಲ್ಲ ನಾವೇ ಸಾಕ್ಷಿ. ಸೊ ಸೂತ್ರಧಾರಿ ಅಷ್ಟೇ ಮೇ 9ನೇ ತಾರೀಕು ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಬಿಕಾಸ್ ಒಳ್ಳೆ ಸಿನಿಮಾ ಇದ್ರೆ ಒಂದು ಒಳ್ಳೆ ಸಿನಿಮಾ ಗೆಲ್ಲುತ್ತೆ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಬೇಕು. ಸೊ ಚಂದನ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು ನನಗೆ. ಅವರ ಡೆಡಿಕೇಶನ್ ಆಗಿರ್ಬೋದು, ಹಾರ್ಡ್ ವರ್ಕ್ ತುಂಬ ಇಷ್ಟ ಆಯಿತು. ಹಾಗೆ ನಮ್ಮ ಪ್ರೊಡ್ಯೂಸರ್ ನವರಸನ್ ಸರು ತುಂಬ ಪ್ಯಾಷನ್ ಇರೋವಂಥ ವ್ಯಕ್ತಿ. ಸೊ ಕೆಲಸ ಮಾಡಿ ತುಂಬ ಇಷ್ಟ ಆಯಿತು. ಎಲ್ಲ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾದ ಈ ಎಲ್ಲಾನು ಕೂಡ ಜನಗಳಿಗೆ ಕಲಿಸ್ತಾ ಇದ್ದೀರಾ. ಸೊ ಎಲ್ಲರೂ ನೋಡ್ತೀರಾ ಸಿನಿಮಾನ? ಯಾವತ್ತೇಳಿ? ಎಸ್, ಮೇ 9ನೇ ತಾರೀಕು ಕನ್ನಡ ಸಿನಿಮಾ ಸೂತ್ರಧಾರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಎಲ್ರಿಗೂ ನಮಸ್ಕಾರ. ಭಾನುವಾರ ಇವತ್ತು ಎಲ್ಲ RCB ಮ್ಯಾಚ್ ನೋಡ್ತಾ ಇದ್ದಾರೆ. ಅದನ್ನ ಬಿಟ್ಟು ಇನ್ನೂ ಮಿಕ್ಕಿದವರು ಅಷ್ಟು ಜನ ಇಲ್ಲಿ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಒಂದು ಕನ್ನಡ ಸಿನಿಮಾಗೆ ಸಪೋರ್ಟ್ ಸಿಗೋದು ತುಂಬ ಕಷ್ಟ ಇದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮ ಸ್ಟೇಟಲ್ಲಿ ರಿಲೀಸ್ ಆಗ್ತದೆ. ಬಟ್ ಎಲ್ಲ ಜೊತೆನೂ ಫೈಟ್ ಮಾಡ್ತೀವಿ ನಾವು. ಪ್ರತಿ ಲ್ಯಾಂಗ್ವೇಜ್ ಜೊತೆ ಫೈಟ್ ಮಾಡಿ ನಮ್ಮ ಕನ್ನಡ ಸಿನಿಮಾನ ಗೆಲ್ಸ್ಕೋಬೇಕು ನಾವು. ಅಂತ ಒಂದು ಪರಿಸ್ಥಿತಿಯಲ್ಲಿ ಇರುವಂಥ ಟೈಮಲ್ಲಿ ಈಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೆ ಚಿತ್ರಗಳು ಬರ್ತಾ ಇದೆ. ಆ ಥರ ಸಾಲಲ್ಲಿ ನಮ್ಮದು ಒಂದು ಸೂತ್ರಧಾರಿ ಆಗಲಿ ಅಂತ ಕೇಳ್ಕೊತೀನಿ. ಫಸ್ಟ್ ಆಫ್ ಆಲ್ ಇವತ್ತು ಈ ಈವೆಂಟು ಇಷ್ಟು ಅದ್ಭುತವಾಗಿ ಆಗಿದ್ದಕ್ಕೆ ಕಾರಣ ನಮ್ಮ ಸಾಯಿಗೋಲ್ಡ್ ಸರ್ವಣ್ಣ ಸರ್, ಥ್ಯಾಂಕ್ ಯು ವೆರಿ ಮಚ್. ಮತ್ತು ನಮ್ಮ ಮಂತ್ರಿ ಮಾಲ್ ಅವರು ಈ ಈವೆಂಟ್ಗೆ ನಮಗೆ ಜಾಗ ಕೊಟ್ಟು ಸಪೋರ್ಟ್ ಮಾಡೋದು, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಈ ಎಂಟೈರ್ ಈವೆಂಟ್ ನಡೀತಿದೆ ಅಂದರೆ ಅದಕ್ಕೆ ಸಪೋರ್ಟ್ ಆಗಿ ನಿಂತಿರೋ ಅಂತ ನಮ್ಮ ಚೇತನ್ ಗೌಡರು, ಜಗದೀಶ್ ಅವರು, ನಮ್ಮ ರಾಜೇಶ್ ಅವರು, ನಮ್ಮ GT ಸುರೇಶ್ ಅವರು ಆಗ್ಬೋದು, ಪ್ರತಿಯೊಬ್ಬರು, ಇನ್ನು ನನ್ನ ಗಜೇಂದ್ರ ಸರ್, ನಮ್ಮ ಸ್ನೇಹಿತರು ಹಾಗೂ ನಮ್ಮ ಕಲಾವಿದರು. ಯಾಕೆಂದರೆ ಈ ಈವೆಂಟಲ್ಲಿ ಎಲ್ಲರನ್ನೂ ಮಾತಾಡ್ಸೋಕ್ಕಾಗಿಲ್ಲ. ಖಂಡಿತವಾಗ್ಲೂ ಇನ್ನೂ 4 ಈವೆಂಟ್ಗಳಿದೆ. ಪ್ರತಿಯೊಬ್ಬರಿಗೂ ನಿಮಗೆ ವೇದಿಕೆ ಕೊಡ್ತೀನಿ ಮಾತಾಡೋದಕ್ಕೆ. ಈ ಸೂತ್ರಧಾರಿ ಸಿನಿಮಾ ಮೇ 9 ರಿಲೀಸ್ ಆಗ್ತಿದೆ. ನನ್ನ ಒಂದು
ಸಿನಿಮಾ ದಮಯಂತಿ ಆದ್ಮೇಲೆ ಈ ಒಂದು ಸಿನಿಮಾಗೆ ನಮ್ಮ ಕಿರಣ್ ಡೈರೆಕ್ಷನ್ ಮಾಡಿದ್ದಾನೆ. ಅವನು ಹೊಸ ಹುಡುಗ. ತುಂಬಾ ಜನ ಹೊಸ ಕಲಾವಿದರಿಗೆ ನಾವು ಜಾಗ ಕೊಡಬೇಕು, ಅವ್ರಿಗೂ ಒಂದು ಸ್ಟೆಪ್ ಆಗಬೇಕು ಇಂಡಸ್ಟ್ರಿಯಲ್ಲಿ ಅಂತ ನನ್ನ ಆಸೆ. ಅದಕ್ಕೆ ನಾನೀಗ ಹೊಸ ಕಲಾವಿದರಿಗಾಗ್ಬೋದು, ಹೊಸ ನಿರ್ದೇಶಕರಿಗಾಗ್ಬೋದು, ಈ ತರ ಪ್ರತಿಯೊಬ್ಬೊಬ್ರು ಒಂದೊಂದು ಸಿನಿಮಾದಲ್ಲಿ ಒಬ್ಬೊಬ್ಬರನ್ನ ಕರ್ಕೊಂಡ್ ಬರ್ತಾ ಇರ್ತೀನಿ. ಅದೇ ರೀತಿಯಲ್ಲಿ ನಮ್ಮ ಕಿರಣ್ಗೆ ಈ ಸಿನಿಮಾ ಒಳ್ಳೇದಾಗಬೇಕು. ಕಿರಣ್ ಬಾ. ಎಲ್ಲರೂ ಈ ಹುಡುಗರಿಗೆ ಆಶೀರ್ವಾದ ಮಾಡಿ. ತುಂಬಾ ಡೆಡಿಕೇಶನ್, ಹಾರ್ಡ್ ವರ್ಕು. ಯಾಕಂದ್ರೆ ಕೆಲಸದಲ್ಲಿ ಶ್ರದ್ಧೆ ಇದ್ದವರು ಖಂಡಿತ ಗೆದ್ದೇ ಗೆಲ್ತಾರೆ. ಆ ಶ್ರದ್ಧೆ ಇವನಲ್ಲಿದೆ, ಗೆಲ್ತಾನೆ. ಥ್ಯಾಂಕ್ ಯು ಕಿರಣ್. ಮಾತು ಈ ನೆಕ್ಸ್ಟ್ ಆಡಿಯೋ ಅಂತೆ, ಯಾಕಂದ್ರೆ ಇವೆಂಟ್ ಲೇಟ್ ಆಗ್ತಿದೆ. ನಮ್ಮ ಸಿನಿಮಾದ ಆರ್ಟ್ ಡೈರೆಕ್ಟರ್ ಆಗ್ಬೋದು, ಮತ್ತೆ ನಮ್ಮ ಸಿನಿಮಾದ ಮೇನ್ ಪಿಲ್ಲರ್ ಆಗಿ ನಿಂತ PKS ದಾಸ್ ಕ್ಯಾಮ್ರಾಮನ್ ಅವ್ರಿಗೆ, ಹಾಗೂ ಈ ಸಿನಿಮಾದ ನಾಯಕ ನಟಿ ಅಪೂರ್ವ ಅವ್ರಿಗೆ, ನಾಯಕ ನಟರಾದಂಥ ಚಂದನ್ ಶೆಟ್ಟಿ ಅವ್ರಿಗೆ, ಸಂಜನಾನಂದ್ ಹಾಗೂ ಇನ್ನು ಎಲ್ಲ ನಟರ ನಟಿಯರಿಗೂ ಧನ್ಯವಾದಗಳು. ಮಿಕ್ಕಿದೆಲ್ಲ ಮಾತಾಡೋಣ. ಸೂತ್ರಧಾರಿ ಬಗ್ಗೆ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಮನುಷ್ಯನಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನುಷ್ಯನು ಸೂತ್ರಧಾರಿನೇ. ಯಾಕಂದ್ರೆ ನಿಮ್ಮ ಒಳ್ಳೆ ಒಂದೊಂದೆಲ್ಲ ಒಂದು ಪ್ಲಾನಿಂಗ್ ನಿಮ್ಮಲ್ಲಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಒಂದೊಂದು ಮನೇಲಿ ಒಬ್ಬ ಸೂತ್ರಧಾರಿ ಇರ್ತಾನೆ. ಅದು ನಿಮ್ಮ ಒಂದು ಇದರಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಯಾವ ತರ ಈ ಸೂತ್ರಧಾರಿ ಇದೆ ಅನ್ನೋದು. ಈ ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಈ ಸಾಂಗ್ ಅಷ್ಟೇ, ಇವತ್ತು ರಿಲೀಸ್ ಆಗಿರೋಂಥ ಸಾಂಗು ನೀವು ಕ್ಲೀನಾಗಿ ಯೂಟ್ಯೂಬಲ್ಲಿ ಕೇಳಿದ್ರೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಯಾಕಂದ್ರೆ ನಿನ್ನ ಕರ್ಮ ನಿನ್ನನ್ನೇ ಸುಡುವುದು, ನೀನು ಮಾಡಿರೋ ಧರ್ಮ ನಿನ್ನನ್ನು ಕಾಪಾಡುವುದು. ಧರ್ಮ ಕರ್ಮ ನಮ್ಮನ್ನ ಫಾಲೋ ಮಾಡುತ್ತೆ. ನೀನ್ ಧರ್ಮ ಮಾಡಿದ್ರೆ ಆ ಧರ್ಮ ಕಾಪಾಡುತ್ತೆ, ನೀನ್ ಕರ್ಮ ಮಾಡಿದ್ರೆ ಆ ಕರ್ಮ ಸುಡುತ್ತೆ. ಇದೇ ಸಿಂಪಲ್ ಥಾಟ್ ನಿಮ್ದು ಈ ಸಾಂಗ್ ಇವತ್ತಾಗಿರೋದು. ನಮ್ಮ ಈ ಸಾಂಗ್ ಬಂದಿರೋದು ನಮ್ಮ ವಿಜಯ್ ಈಶ್ವರ್. ದಯವಿಟ್ಟು ಒಂಚೂರು ವೇದಿಕೆ ಬನ್ನಿ. ನೋಡಿ, ಇವರು ಏಕಲವ್ಯದಲ್ಲೆಲ್ಲ ತುಂಬಾ ಹಿಟ್ ಸಾಂಗ್ಸ್ ಬರ್ತಿದ್ದಾರೆ. ಇವತ್ತು ನಮ್ಮ ಸೂತ್ರಧಾರಿಯ ಈ ಸಾಂಗ್ ಸೂಪರ್ ಡೂಪರ್ ಹಿಟ್ ಸಾಂಗ್ ಬರ್ದಿರೋಂತ ಏನ್ ಮಾಡಬೇಕು ಅದನ್ನು ಇವರೇ ಬರ್ತಿದ್ದು. ಮತ್ತೆ ಇದನ್ನು ಸೂತ್ರಧಾರಿ ಟೈಟಲ್ ಸಾಂಗು ಬರ್ತಿದ್ದಾರೆ. ಥ್ಯಾಂಕ್ ಯು ವಿಜಯ್. ಒಂದೆರಡು ಮಾತು ಅಷ್ಟೇ. ಒಂದು ಸಿನಿಮಾದಲ್ಲಿ 2 ಹಾಡುಗಳನ್ನ ಬರೆಯೋಕ್ಕೆ ಅವಕಾಶ ಕೊಟ್ಟರು. ನವರಸನ್ ಸರ್, ಕಿರಣ್ ಅಂಡ್ ಹಾಗೆ ಚಂದನ್ ಶೆಟ್ಟಿ ಸರ್. ನನ್ನ ಚಂದನ್ ಸರ್ ಕಾಂಬಿನೇಷನ್ನ 6ನೇ ಹಾಡಿದು ಆಫ್ಟರ್ ಚುಮಂತರ್. ಮತ್ತೆ ಏನ್ ಮಾಡಬೇಕು ಮತ್ತೆ ಟೈಮ್ ಬರುತ್ತೆ ದೊಡ್ಡ ಹಿಟ್ ಮಾಡಿದ್ರಿ. ಅದೇ ಸಾಲಿಗೆ ಈ ಹಾಡು ಸೇರ್ಕೊಳ್ಳಿ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕಿರಣ್ ಒಂದೆರಡು ಮಾತು. ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರಿಗೂ ಇಲ್ಲಿರೋ ಬಂದಿರೋರ್ಗೆಲ್ಲರಿಗೂ ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ಅಂತೂ ರೆಡಿಯಾಗಿದೆ. ಆದಷ್ಟು ಬೇಗ ಟ್ರೈಲರು ಬಿಡ್ತೀವಿ ನಾವು. ಎಲ್ಲರೂ ಯೂಟ್ಯೂಬಲ್ಲಿ ನೋಡಿ ಸಪೋರ್ಟ್ ಮಾಡಿ. ಆ ಯೂಟ್ಯೂಬಿಂದ ಹಂಗೆ ಥಿಯೇಟ್ರಿಗೆ ಬನ್ನಿ. ಸುಮ್ಮನೆ ಫೋನಲ್ಲೇ ನೋಡಿ, ಫೋನಲ್ಲೇ ಮುಗಿಸ್ಬೇಡಿ ಇದನ್ನು. ಥಿಯೇಟ್ರಿಗೆ ಬನ್ನಿ. ನೀವು ಥಿಯೇಟ್ರಿಗೆ ಬಂದ್ರೇ ಇಷ್ಟು ಜನ ಇಲ್ಲಿ ಬಂದಿದ್ದಾರೆ ನೋಡಿ ಪ್ರೊಡ್ಯೂಸರು. ಇವರೆಲ್ಲ ಇನ್ನೂ ಸಿನಿಮಾಗಳು ಮಾಡ್ತಾರೆ. ನಮ್ಮಂಥವ್ರಿಗೂ ಒಂದು ದಾರಿ ಆಗುತ್ತೆ, ಎಲ್ಲ ಕಲಾವಿದರಿಗೂ ದಾರಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಆದಷ್ಟು ಬೇಗ ಚಂದನ್ ಸರ್ ಬರ್ತಾರೆ. ಎಲ್ಲರೂ ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಅವ್ರು ಆದಷ್ಟು ಬೇಗ ಬರ್ತಾರೆ. ಥ್ಯಾಂಕ್ ಯು. ನೋಡಿ, ಎಲ್ಲ ಸೈಲೆಂಟ್ ಆಗಿದ್ದಾರೆ. ಈಗ ಮೈನ್ ಈವೆಂಟಿನ ಮೈನ್ ಇದಕ್ಕೆ ಬಂದಿದ್ದೀವಿ. ಈಗ ನಿಮ್ಮ ನಮ್ಮ ನೆಚ್ಚಿನ ಚಂದನ್ ಶೆಟ್ಟಿ ಅವರು ಇನ್ನೇನು ವೇದಿಕೆಗೆ ಬರ್ತಾರೆ. ನೀವೆಲ್ಲ ಈಗ ಸೈಲೆಂಟ್ ಆಗಿದ್ರೆ ಅವ್ರು ಬರಲ್ಲ. ನೀವೇನಾದ್ರು ಚೂರು ಸೌಂಡ್ ಮಾಡಿದ್ರೆ ಬಂದು ನಿಮಗೋಸ್ಕರ ಒಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್, ಒಂದು ಸಾಂಗ್ ಆಡಬೇಕು ಅಂತಾನು ಕೇಳ್ತಾ ಇದ್ದೀನಿ. ಚಂದನ್ ಬ್ರೋ, ನೀವು ನಮ್ಮೆಲ್ಲ ಆಡಿಯನ್ಸ್ಗೋಸ್ಕರ ಒಂದು ಸೂತ್ರಧಾರಿ ಸಾಂಗ್ ಆಡಬೇಕು. ಓಕೆ ನೋಡಿ, ನೀವು ಬೇಗ ಕಳ್ಸ್ಕೊಡ್ತೀವಿ. ನೀವೆಲ್ಲ ಸೌಂಡ್ ಮಾಡಿದ್ರೆ ಅವ್ರ ಮೇಲೆ ಬರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. May 9 ಸೂತ್ರಧಾರಿ. ಎಲ್ಲರಿಗೂ ಹಾಯ್. ಓ ಮೈ ಗಾಡ್, ಅವಾಗಿಂದ ಕಾಯ್ತಾ ಇದೆ ನಾನು ಎಷ್ಟೊತ್ತಿಗೆ ಬರ್ತೀನಿ ಸ್ಟೇಜ್ ಮೇಲೆ ಅಂತ. ನೀವು ಕಾಯ್ತಾ ಇದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಯ್. ಆ್ಯಂಡ್ ಗೆಸ್ಟ್ಗಳಾಗಿ ಬಂದಿರುವಂತಹ ಚೇತನ್ ಗೌಡ್ರಿಗೆ, ಶರವಣ ಸರ್ಗೆ, ಸಂಜಯ್ ಗೌಡ್ರಿಗೆ, ಜಗದೀಶ್ ಸರ್ಗೆ ತುಂಬ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ನಮ್ಮ ಚಿತ್ರಕ್ಕೆ ಡೇ 1ಇಂದನೂ ಇದೇ ರೀತಿ ಸಪೋರ್ಟ್ ಕೊಡ್ತಿದ್ದೀರಾ. ತುಂಬ ಥ್ಯಾಂಕ್ಸ್. ಆ್ಯಂಡ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋದಾದ್ರೆ ಸತೀಶ್ ಅವರು ಎಡಿಟರು, ಆ್ಯಂಡ್ ಕಿರಣ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ನವರಸನ್ ಅವರು ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಒಂದು ಈ ಸಿನಿಮಾಗೆ ಕಂಪ್ಲೀಟ್ ಆಗಿ ನಾನೇ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ. ಹಾಡುಗಳು ನೀವು ಕೇಳಿದ್ದೀರಾ, ಇಷ್ಟ ಆಯ್ತು ಅನ್ಸುತ್ತೆ. ಇವಾಗ ಟೈಟಲ್ ಸಾಂಗ್ ಕೇಳಿದ್ರೆ ಇಷ್ಟ ಆಯ್ತಾ ಎಲ್ಲರಿಗೂ? ಥ್ಯಾಂಕ್ ಯು. ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಆ್ಯಂಡ್ ಅಪೂರ್ವ ಅವರು ನನ್ನ ಜೊತೆ ಸ್ಕ್ರೀನ್ನ ಶೇರ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಹೇಳ್ಬೇಕಂದ್ರೆ ಅವರು ನನಗಿಂತ ಸೀನಿಯರು, ಮುಂಚೆನೇ ಸಿನಿಮಾ ಮಾಡಿದ್ದಾರೆ. ನಾನು ಹೊಸಬ, ಇವಾಗ ಫಸ್ಟ್ ಟೈಮ್ ಸಿನಿಮಾ ಮಾಡ್ತಾ ಇರೋದು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ನನ್ನ ಆ್ಯಕ್ಟಿಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಆ್ಯಕ್ಟಿಂಗ್ ಹೆಂಗೆ ಮಾಡಿದ್ದೀನಿ ಅಂತ ನೋಡ್ಬೇಕಂದ್ರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಒಂದ್ಸಲ ನೋಡಿ. ನೀವು ಓಕೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದ್ರೆ ಬೇಡ ಮತ್ತೆ ಮಾಮೂಲಿ ನಾರ್ಮಲ್ ಮ್ಯೂಸಿಕ್. ಥ್ಯಾಂಕ್ ಯು. ಅವಾಗಿಂದ ನೋಡ್ತಾ ಇದ್ದೀನಿ, ತುಂಬ ಬಿಸಿ ನೋಡಿದ್ದಾರೆ.
ಥ್ಯಾಂಕ್ ಯು. ದಾರಿ ಸಿನಿಮಾದ ಬಗ್ಗೆ ಹೇಳಿ, ನಿಮ್ಮ ಪಾತ್ರ ಏನು, ನಿಮ್ಮ ಪಾತ್ರದ ಬಗ್ಗೆ ಹೇಳಿ, ಯಾಕೆ ಆಕ್ಟಿಂಗ್ ಮಾಡಬೇಕು ಅಂತ ಅನ್ನಿಸ್ತು ಫಸ್ಟ್? ಆಕ್ಟಿಂಗ್ ಮಾಡಬೇಕು ಅನ್ನೋದು ಆಕ್ಚುಲಿ ನಮ್ಮ ತಂದೆಯವ್ರ ಕನಸು. ಚಿಕ್ಕ ವಯಸ್ಸಿಂದ ನಮ್ಮ ತಂದೆಯವ್ರು ನನ್ಗೆ ಹೇಳ್ತಾ ಇದ್ರು, ನೀವು ಫಿಲಮ್ ಹೀರೋ ಆಗ್ಬೇಕಂತ. ನಾನು ಒಂದ್ಸಲ ಕನ್ನಡಿ ಮುಂದೆ ಬಂದು ನಿಂತ್ಕೊಂಡು ನೋಡ್ಬಿಟ್ಟು ನಗು ಬಂದ್ಬಿಡ್ತೇನೆ ನನಗೆ, ನಾನು ಯಾವಾಗ ಹೀರೋ ಆಗ್ತೀನಿ ಅಂತ. ಬಟ್ ಅವ್ರು ಅಂದಿದ್ದು ಒಂದು ಮಾತು ಇವತ್ತು ನಿಜ ಆಗ್ತದೆ. ಮೇ 9ನೇ ತಾರೀಕು ನಮ್ಮ ತಂದೆಯವ್ರ ಕನಸು ಆಕ್ಚುಲಿ ಅದು. ಆ್ಯಂಡ್ ಈ ಸಿನಿಮಾದ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಒಬ್ಬ ಪೊಲೀಸ್ ಕ್ಯಾರೆಕ್ಟರ್ನ ಮಾಡಿದ್ದೀನಿ, ಒಬ್ಬ ಅಂಡರ್ ಕವರ್ ಕಾಪ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮ ಕಿರಣ್ ಅವರು ಮತ್ತು ನಮ್ಮ ಕ್ರಿಯೇಟಿವ್ ಡೈರೆಕ್ಟರ್ ನವರಸನ್ ಅವರು ಈ ಸಿನಿಮಾನ ತುಂಬ ಚೆನ್ನಾಗಿ ಕತೆ ಮಾಡಿ ನನಗೆ ಬಂದು ಕತೆ ನರೇಟ್ ಮಾಡಿದಾಗ ನಂಗೆ ತುಂಬ ಖುಷಿ ಆಯಿತು. ಈ ಸಿನಿಮಾ ಮಾಡಬೇಕು ಅಂತ ಒಪ್ಕೊಂಡೆ. ಮೇನ್ ಒಪ್ಕೊಂಡಿದ್ದು ನಾನು ಬಿಕಾಸ್ ಆಫ್ ನವರಸನ್ ಅವರು. ಯಾಕಂದರೆ ಅವರು ಎಲ್ಲ ಸಿನಿಮಾಗಳನ್ನ ಅಷ್ಟು ಅದ್ದೂರಿಯಾಗಿ ಪ್ರಮೋಟ್ ಮಾಡ್ತಾರೆ, ಅವ್ರದ್ದೇ ಸಿನಿಮಾನ ಎಷ್ಟು ಚೆನ್ನಾಗಿ ಪ್ರಮೋಟ್ ಮಾಡಬಾರ್ದು ಅಂತ ಹೇಳಿ, ಸೊ ಅದಕ್ಕೋಸ್ಕರ ನಾನು ಒಪ್ಕೊಂಡೆ. ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಇವತ್ತು ತಬ್ಲಾ ನಾಣಿಸ್ ಅವರು ಕೂಡ ಬಂದಿದ್ರು, ಅವ್ರಿಗೂ ತುಂಬ ಧನ್ಯವಾದಗಳು. ಆ್ಯಂಡ್ ನನ್ನ ಪಾತ್ರ ನಾನು ನಿಭಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಜಾಸ್ತಿ ನನಗೆ ಟೇಕ್ಸ್ನ ತಗೊಳಕ್ಕೆ ಬಿಡ್ತಿಲ್ಲ. 1 ಟೇಕ್ 2 ಟೇಕಲ್ಲಿ ಎಲ್ಲ ಟೇಕ್ನ ಓಕೆ ಮಾಡ್ತಾ ಇದ್ರು. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀನಿ ಸರ್ ನಾನು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ದಯವಿಟ್ಟು ಮೇ 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಸಿನಿಮಾ ನೋಡಿ ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿಗೆ ಸಪೋರ್ಟ್ ಮಾಡಿ, ಅಷ್ಟೇ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತೀವಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೊದಲನೇ ಹೆಜ್ಜೆಗೆ ಚಂದನ್.